Hello students, C++. In C++ we are in first chapter and today we are going to discuss about benefits of OOP, applications of OOP and types of object oriented programming. Okay, first, benefits of OOP. What are the benefits of OOP? Okay, I will tell you one by one. Clear? Listen clearly. The programs are modularized based on the principle of classes and objects. In object-oriented programming, programs are modularized based on the principle of classes and objects. We have already known that what are objects and classes. Okay. Next, through inheritance, we can eliminate redundant code and extend the use of existing classes. Through inheritance, we can eliminate redundant code and we can extend the already existing class. See, redundant code andre ಏನು ಮತ್ತೆ ಮತ್ತೆ ರಿಪೀಟ್ ಆಗ್ತಿರೋ ಕೋಡ್. ಇನ್ಹೆರಿಟೆನ್ಸ್ ಅಂದ್ರೆ ಏನು, ಒಂದು ಕ್ಲಾಸ್ ಇನ್ನೊಂದು ಕ್ಲಾಸ್ ಅನ್ನ ಇನ್ಹೆರಿಟ್ ಮಾಡ್ತಂದ್ರೆ ಅದ್ರ ಪ್ರಾಪರ್ಟೀಸ್ ಎಲ್ಲ ನೆಕ್ಸ್ಟ್ ಕ್ಲಾಸಿಗೆ ಬರುತ್ತೆ, ಡಿರೈವ್ಡ್ ಕ್ಲಾಸಿಗೆ ಬರುತ್ತೆ. ಓಕೆ, ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂದಿದ್ರೆ OOP ನಲ್ಲಿ ನಾವು ಆ ಪ್ರಾಪರ್ಟೀಸ್ ಅನ್ನೆಲ್ಲ ಮತ್ತೆ ಡಿಫೈನ್ ಮಾಡಬೇಕಿತ್ತು. ಓಕೆ, ಈ ರೀತಿ ರೆಡ್ಯುಂಡೆಂಟ್ ಕೋಡ್ ಪದೇ ಪದೇ ರಿಪೀಟ್ ಆಗ್ತಿರೋ ಕೋಡನ್ನ ನಾವೇನ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಲಾಸ್ ಅನ್ನ ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ಇನ್ಹೆರಿಟೆನ್ಸ್ ಈಸ್ ಒನ್ ಆಫ್ ದ ಮೇಜರ್ ಬೆನಿಫಿಟ್ ಆಫ್ OOP. We can build programs from the standard working modules that communicate with one another. ವರ್ಕಿಂಗ್ ಮಾಡ್ಯೂಲ್ಸ್ಗಳನ್ನ ನಾವು ಯಾವ ರೀತಿ ಡಿಸೈನ್ ಮಾಡಬಹುದು ಅಂದ್ರೆ they can communicate with one another. This leads to saving of development time and higher productivity. ಇದರಿಂದ ಡೆವಲಪ್ಮೆಂಟ್ ಟೈಮ್ ಸೇವ್ ಆಗುತ್ತೆ ಮತ್ತೆ ಪ್ರೊಡಕ್ಟಿವಿಟಿನೂ ಹೆಚ್ಚಾಗುತ್ತೆ. The principle of data hiding helps the programmer to build secure programs. We already know that what is data hiding. Data hiding ಅಂದ್ರೆ ಡಾಟಾನ ನಾವೇನ್ ಮಾಡ್ತೀವಿ, ಹೈಡ್ ಮಾಡ್ತೀವಿ, ರ್ಯಾಪ್ ಮಾಡಿಟ್ಟಿರ್ತೀವಿ, ಅದಕ್ಕೆ ಡಾಟಾ ಹೈಡಿಂಗ್ ಅಂತ ಹೇಳ್ತೀವಿ. ಔಟ್ಸೈಡ್ ವರ್ಲ್ಡ್ನ ಯಾವುದೇ ಫಂಕ್ಷನ್ ಕೂಡ ಆ ಕ್ಲಾಸ್ ಒಳಗಿನ ಡಾಟಾನ ಅಕ್ಸೆಸ್ ಮಾಡಕ್ಕೆ ಆಗೋದಿಲ್ಲ. ಯಾವ ಫಂಕ್ಷನ್ಸ್ ಮಾಡ್ಬೋದು, ಆ ಕ್ಲಾಸ್ನಲ್ಲಿ ಡಿಫೈನ್ ಮಾಡಿರೋ ಫಂಕ್ಷನ್ಸ್ ಮಾತ್ರ ಆ ಡಾಟಾನ ಅಕ್ಸೆಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ದ ಪ್ರಿನ್ಸಿಪಲ್ ಆಫ್ ಡಾಟಾ ಹೈಡಿಂಗ್ ಹೆಲ್ಪ್ಸ್ ದ ಪ್ರೋಗ್ರಾಮರ್ ಟು ಬಿಲ್ಡ್ ಸೆಕ್ಯೂರ್ ಪ್ರೋಗ್ರಾಮ್ಸ್. ಸೆಕ್ಯೂರ್ ಪ್ರೋಗ್ರಾಮ್ಸ್ ಗಳನ್ನ ಏನ್ ಮಾಡ್ಬೋದು, ನಾವು ಬಿಲ್ಡ್ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದ ಮೇಜರ್ ಬೆನಿಫಿಟ್ ಆಫ್ OOP. Data is encapsulated along with functions. ಹೌದಾ, data is encapsulated along with functions. Therefore, external non-member function cannot access or modify data, thus providing data security. The same thing, ಇಲ್ಲಿ ಡಾಟಾಗೆ ನಾವು ಸೆಕ್ಯೂರಿಟಿ ಕೊಡ್ತೀವಿ. Object oriented systems can be easily upgraded from small to large systems. ಸ್ಮಾಲ್ ಸಿಸ್ಟಮ್ ಇದನ್ನ ಲಾರ್ಜ್ ಸಿಸ್ಟಮ್ ಆಗಿ ಈಸಿಯಾಗಿ ನಾವು ಏನ್ ಮಾಡಬಹುದು, ಅಪ್ಗ್ರೇಡ್ ಮಾಡಬಹುದು. ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಸಿಸ್ಟಮ್ಸ್ ನಲ್ಲಿ ಈಸಿಯರ್ ಟು ಡೆವಲಪ್ ಕಾಂಪ್ಲೆಕ್ಸ್ ಸಾಫ್ಟ್ವೇರ್. ಇಟ್ ಈಸ್ ವೆರಿ ಈಸಿಯರ್ ಟು ಡೆವಲಪ್ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಬಿಕಾಸ್ ಕಾಂಪ್ಲೆಕ್ಸಿಟಿ ಕ್ಯಾನ್ ಬಿ ಮಿನಿಮೈಸ್ಡ್ ಥ್ರೂ ಇನ್ಹೆರಿಟೆನ್ಸ್. ಓಕೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ಗಳನ್ನ ಈಸಿಯಾಗಿ ನಾವೇನ್ ಮಾಡ್ಬೋದು, ಡಿಸೈನ್ ಮಾಡ್ಬೋದು. ಯಾಕೆ, ಇಲ್ಲಿ ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ಸಪೋರ್ಟ್ ಮಾಡುತ್ತೆ ಅದು.
ಯಾವುದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. Creation and implementation of OOP code is easy and reduces software development time. ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕೋಡ್ ಕ್ರಿಯೇಟ್ ಮಾಡೋದು ಮತ್ತೆ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಈಸಿ. ಇದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ, ಡೆವಲಪ್ಮೆಂಟ್ ಟೈಮು ಸೇವ್ ಆಗುತ್ತೆ. ಸಾಫ್ಟ್ವೇರ್ ಕಾಂಪ್ಲೆಕ್ಸಿಟಿ ಕ್ಯಾನ್ ಬಿ ಈಸಿಲಿ ಮ್ಯಾನೇಜ್ಡ್. ಸಾಫ್ಟ್ವೇರ್ ಕಾಂಪ್ಲೆಕ್ಸಿಟಿ ಕ್ಯಾನ್ ಬಿ ಈಸಿಲಿ ಮ್ಯಾನೇಜ್ಡ್. ಎಂಥ ಕಾಂಪ್ಲೆಕ್ಸ್ ಸಾಫ್ಟ್ವೇರೇ ಆಗಲಿ ಅದನ್ನ ಈಸಿಯಾಗಿ ಏನು ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಇವೆಲ್ಲ ಬೆನಿಫಿಟ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಊಪ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ, ಅಪ್ಲಿಕೇಶನ್ಸ್ ಆಫ್ ಊಪ್. ವಾಟ್ ಅಪ್ಲಿಕೇಶನ್ಸ್, ಅವುಗಳ ಉಪಯೋಗಗಳು, ಎಲ್ಲೆಲ್ಲಿ ಉಪಯೋಗಿಸ್ತೀವಿ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನ ಎಲ್ಲೆಲ್ಲಿ ಉಪಯೋಗಿಸ್ತೀವಿ. ದ ಕಾಮನ್ ಅಪ್ಲಿಕೇಶನ್ ಏರಿಯಾ ಆಫ್ ಊಪ್ ಆರ್ ಕಂಪ್ಯೂಟರ್ ಗ್ರಾಫಿಕ್ ಅಪ್ಲಿಕೇಶನ್ಸ್. ಕಂಪ್ಯೂಟರ್ ಗ್ರಾಫಿಕ್ ಅಪ್ಲಿಕೇಶನ್ಸ್ ಗಳನ್ನ ಡಿಸೈನ್ ಮಾಡೋದ್ರಲ್ಲಿ ನಾವು ಊಪನ್ನ ಯೂಸ್ ಮಾಡ್ತೀವಿ. ಕ್ಯಾಡ್ ಕ್ಯಾಮ್ ಸಾಫ್ಟ್ವೇರ್, ಕ್ಯಾಡ್ ಕ್ಯಾಮ್ ಸಾಫ್ಟ್ವೇರ್ ಅಂತ ಬರುತ್ತೆ, ಮೆಕ್ಯಾನಿಕಲ್ ಗೆ ಸಂಬಂಧಪಟ್ಟಂತೆ ಅಂತ ಸಾಫ್ಟ್ವೇರ್ ಗಳನ್ನ ಡೆವಲಪ್ ಮಾಡೋದಕ್ಕೂ ಕೂಡ ಊಪನ್ನ ಯೂಸ್ ಮಾಡ್ತೀವಿ. ಯೂಸರ್ ಇಂಟರ್ಫೇಸ್ ಡಿಸೈನ್. ಯೂಸರ್ ಇಂಟರ್ಫೇಸ್ ಅಂದ್ರೆ ನಿಮಗೆ ಗೊತ್ತಿರಬಹುದು, ಯೂಸರ್ಗೆ ಕಂಪ್ಯೂಟರ್ಗೆ ಇಂಟರ್ಫೇಸ್. ನೀವೆಲ್ಲ ಹೇಳ್ತಿರಲ್ಲ ವಿಂಡೋಸ್ 2000, ವಿಂಡೋಸ್ 2003, ವಿಂಡೋಸ್ 2007, ವಿಂಡೋಸ್ 2010. ಇದೇನಿದು ಯೂಸರ್ ಇಂಟರ್ಫೇಸ್. ಈ ರೀತಿ ವಿಂಡೋಸ್ ಯೂಸರ್ ಇಂಟರ್ಫೇಸ್ ಗಳನ್ನ ಡೆವಲಪ್ ಮಾಡೋದ್ರಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನ ನಾವು ಯೂಸ್ ಮಾಡ್ಕೊಂತೀವಿ. ರಿಯಲ್ ಟೈಮ್ ಸಿಸ್ಟಮ್ಸ್, ರಿಯಲ್ ಟೈಮ್ ಸಿಸ್ಟಮ್ಸ್ ಗಳನ್ನು ಡೆವಲಪ್ ಮಾಡೋದ್ರಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನ ನಾವು ಅಳವಡಿಸ್ಕೊಳ್ತೀವಿ. ಸಿಮ್ಯುಲೇಷನ್ ಅಂಡ್ ಮಾಡೆಲಿಂಗ್, ಸಿಮ್ಯುಲೇಷನ್ ಮತ್ತೆ ಮಾಡೆಲಿಂಗ್ ನಲ್ಲಿ ಕೂಡ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನ ಅಳವಡಿಸ್ಕೊಳ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೂಡ ಇದರ ಉಪಯೋಗ ಇದೆ. ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಊಪ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಕಾನ್ಸೆಪ್ಟ್ ಗೆ ಬರೋಣ. ಓಕೆ, ಬೆನಿಫಿಟ್ಸ್ ಆಯ್ತು, ಅಪ್ಲಿಕೇಶನ್ಸ್ ಆಯ್ತು. ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್. ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ನಲ್ಲಿ ಎರಡು ತರ ಲ್ಯಾಂಗ್ವೇಜಸ್ ಗಳು ಬರ್ತವೆ. ಒಂದು ಆಬ್ಜೆಕ್ಟ್ ಬೇಸ್ಡ್ ಲ್ಯಾಂಗ್ವೇಜಸ್, ಇನ್ನೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್. ಒನ್ ಈಸ್ ಆಬ್ಜೆಕ್ಟ್ ಬೇಸ್ಡ್ ಲ್ಯಾಂಗ್ವೇಜಸ್, another one is object oriented languages. See, ಅವುಗಳ ಫೀಚರ್ಸ್ ತಿಳ್ಕೊಳ್ಳೋಣ, ಅವುಗಳಿಗಿರೋ ಡಿಫರೆನ್ಸ್ ಅನ್ನು ತಿಳ್ಕೊಳ್ಳೋಣ. ಡಿಪೆಂಡಿಂಗ್ ಅಪಾನ್ ದ ಫೀಚರ್ಸ್ ದೇ ಸಪೋರ್ಟ್, they can be classified into the following two categories. ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಅನ್ನ ಫಾಲೋಯಿಂಗ್ ಟೂ ಕ್ಯಾಟಗರೀಸ್ ನಲ್ಲಿ ಕ್ಲಾಸಿಫೈ ಮಾಡಬಹುದು. ಯಾವುದವು? ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಯಾವುದು? ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ languages. And another one is object oriented programming languages. ಇನ್ನೊಂದು ಯಾವುದು? object oriented programming languages. First we will discuss about object based programming languages. ಅವುಗಳ ಫೀಚರ್ಸ್ ಏನಿರುತ್ತೆ ಅಂತ. Major features that are required for object based programming languages are ಯಾವ ಅಂದ್ರೆ ಡಾಟಾ ಎನ್ಕ್ಯಾಪ್ಸುಲೇಷನ್. ಅದರಲ್ಲಿ ಏನು ಬರುತ್ತೆ? ಡಾಟಾ ಎನ್ಕ್ಯಾಪ್ಸುಲೇಷನ್ ಬರುತ್ತೆ, ಡಾಟಾ ಹೈಡಿಂಗ್ ಅಂಡ್ ಅಕ್ಸೆಸ್ ಮೆಕ್ಯಾನಿಸಮ್ಸ್ ಬರುತ್ತೆ, ಆಟೋಮೆಟಿಕ್ ಇನಿಷಿಯಲೈಸೇಷನ್ ಅಂಡ್ ಕ್ಲಿಯರ್ ಅಪ್ ಆಫ್ ಆಬ್ಜೆಕ್ಟ್ಸ್ ಬರುತ್ತೆ, ಆಪರೇಟರ್ ಓವರ್ಲೋಡಿಂಗ್ ಬರುತ್ತೆ. ಇವು 4 ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ. ಒನ್ ಥಿಂಗ್ ಯು ಶುಡ್ ನೋ ದಟ್ ಲ್ಯಾಂಗ್ವೇಜಸ್ ದಟ್ ಸಪೋರ್ಟ್ ಪ್ರೋಗ್ರಾಮಿಂಗ್ ವಿತ್ ಆಬ್ಜೆಕ್ಟ್ಸ್ ಆರ್ ಸೆಡ್ ಟು ಬಿ ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ languages. Languages that support programming with objects are said to be objects based programming languages. ಇದರಲ್ಲಿ ಮೇನ್ ಥಿಂಗ್ ನೀವು ನೋಟಿಸ್ ಮಾಡಬೇಕಾಗಿರೋದು ಏನಂದ್ರೆ they do not support inheritance and dynamic binding. Object based programming languages do not support
ಇನ್ಹೆರಿಟೆನ್ಸ್ ಅಂಡ್ ಡೈನಾಮಿಕ್ ಬೈಂಡಿಂಗ್. ಆದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ they support inheritance and dynamic binding along with other features of object based programming languages. Okay, example for object based programming languages andre ada. Ada is an example for object based programming languages. Okay, next object oriented programming languages ಗೆ ಬರೋಣ. ಓಕೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ ನೀವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಗಳು ಈಗಾಗಲೇ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ. ಓಕೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇನ್ಕಾರ್ಪೊರೇಟ್ಸ್ ಆಲ್ ಆಫ್ ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಫೀಚರ್ಸ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ಕಾರ್ಪೊರೇಟ್ಸ್ ಅಂದ್ರೆ ಒಳಗೊಂಡಿರುತ್ತೆ ಏನನ್ನ, all of the features of object based programming languages. Along with ಅದರೊಂದಿಗೆ it supports inheritance and dynamic binding. Inheritance dynamic binding object oriented programming languages ಸಪೋರ್ಟ್ ಮಾಡುತ್ತೆ. ಆದರೆ ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ಹೆರಿಟೆನ್ಸ್ ಮತ್ತೆ ಡೈನಾಮಿಕ್ ಬೈಂಡಿಂಗ್ ಅನ್ನ ಸಪೋರ್ಟ್ ಮಾಡೋದಿಲ್ಲ. ಇದು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಎಕ್ಸಾಂಪಲ್ ಫಾರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಹೇಳ್ಬೇಕಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ C++. That is what we are studying now. C++, Smalltalk, Object Pascal, and Java. These are object oriented programming languages. This is ADA is object based programming languages. ADA ಇದು ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಓಕೆ, ನಾವು ಇಷ್ಟೊತ್ತರೆಗೂ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಇಷ್ಟು ದಿವಸ ಡಿಸ್ಕಸ್ ಮಾಡಿದ್ವಲ್ಲ, ಅದು ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಡ್ರಲ್ಲ. ಕ್ಲಾಸಸ್, ಆಬ್ಜೆಕ್ಟ್ಸ್, ಡಾಟಾ ಅಬ್ಸ್ಟ್ರಾಕ್ಷನ್, ಎನ್ಕ್ಯಾಪ್ಸುಲೇಷನ್, ಮೆಸೇಜ್ ಪಾಸಿಂಗ್, ಪಾಲಿಮಾರ್ಫಿಸಮ್, ಇನ್ಹೆರಿಟೆನ್ಸ್, ಡೈನಾಮಿಕ್ ಬೈಂಡಿಂಗ್, ಇವೆಲ್ಲ ತಿಳ್ಕೊಂಡ್ರಲ್ಲ. ಓಕೆ, ಇವೆಲ್ಲ ಈ ಲ್ಯಾಂಗ್ವೇಜಸ್ಗಳು ಸಪೋರ್ಟ್ ಮಾಡ್ತವೆ. ಯಾವುದು? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು. ಹಾಗಾದ್ರೆ ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು ಈ ಫೀಚರ್ಸ್ ನಲ್ಲಿ ಯಾವ ಫೀಚರ್ ಸಪೋರ್ಟ್ ಮಾಡೋದಿಲ್ಲ? 2 ಫೀಚರ್ಸ್ ಸಪೋರ್ಟ್ ಮಾಡೋದಿಲ್ಲ. ಯಾವುದು? ಇನ್ಹೆರಿಟೆನ್ಸ್ ಒಂದು, ಡೈನಾಮಿಕ್ ಬೈಂಡಿಂಗ್ ಒಂದು. ಇದು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ಇವೆರಡರ ಮಧ್ಯೆ ಇರೋ ಡಿಫರೆನ್ಸ್. ಓಕೆ, now we have completed the first chapter of object oriented programming languages using OOP. ಫಸ್ಟ್ ಚಾಪ್ಟರ್ ಊಪಿನ ಫಸ್ಟ್ ಚಾಪ್ಟರ್ ನಾವು ಈಗ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಒಂದ್ಸಲ ಒಂದು 2-3 ಮಿನಿಟ್ಸ್ ನಲ್ಲಿ ನಾವು ಈ ಚಾಪ್ಟರ್ ನಲ್ಲಿ ಏನೇನ್ ನೋಡಿದೀವಿ ಅಂತ ರಿವೈಸ್ ಮಾಡ್ಕೊಳ್ಳೋಣ. ಪ್ರೋಗ್ರಾಮಿಂಗ್ ಪ್ಯಾರಾಡಿಗಮ್ಸ್ ನಲ್ಲಿ ಎಷ್ಟು ತರ ಇರ್ತವೆ? 2 ತರ ಇರ್ತವೆ. ಒಂದು ಪಾಪ್, ಇನ್ನೊಂದು ಊಪ್. ಪಾಪ್ ಅಂದ್ರೆ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಊಪ್ ಅಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ ಎಂಫಾಸಿಸ್ ಎದ್ರ ಮೇಲೆ ಇರುತ್ತೆ? ಫಂಕ್ಷನ್ಸ್ ಮೇಲೆ ಇರುತ್ತೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ ಎಂಫಾಸಿಸ್ ಎದ್ರ ಮೇಲೆ ಇರುತ್ತೆ? ಡಾಟಾ ಮೇಲೆ ಇರುತ್ತೆ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಊಪಿಗೆ ಬರೋಣ. ಆಬ್ಜೆಕ್ಟ್ಸ್ ಅಂದ್ರೆ ಏನು? ಬೇಸಿಕ್ ರನ್ ಟೈಮ್ ಎಂಟಿಟೀಸ್. ಕ್ಲಾಸಸ್ ಅಂದ್ರೆ ಏನು? ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್. ಇಟ್ಸ್ ಎ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಡಾಟಾ ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಏನು? wrapping up of data and functions into a single unit called class. Data abstraction ಅಂದ್ರೆ ಏನು? showing the essential features without showing background
ಡೀಟೇಲ್ಸ್. ಡಾಟಾ ಅಬ್ಸ್ಟ್ರಾಕ್ಷನ್ ಅಂದ್ರೆ ಎಸೆನ್ಷಿಯಲ್ ಫೀಚರ್ಸ್ ಅಷ್ಟೇ ಶೋ ಮಾಡ್ತೀವಿ, ಬ್ಯಾಕ್ ಗ್ರೌಂಡ್ ಡೀಟೇಲ್ಸ್ ಇಂದ ಶೋ ಮಾಡಕ್ಕೆ ಹೋಗೋದಿಲ್ಲ. ಡಾಟಾ ಹೈಡಿಂಗ್ ಅಂದ್ರೆ ಏನು? ಡಾಟಾನ ನಾವು ರ್ಯಾಪ್ ಮಾಡಿಟ್ಟಿರ್ತೀವಿ, ಔಟ್ಸೈಡ್ ಫಂಕ್ಷನ್ಸ್ ಡಾಟಾನ ಅಕ್ಸೆಸ್ ಮಾಡಕ್ಕೆ ಆಗೋದಿಲ್ಲ. ಔಟ್ಸೈಡ್ ಫಂಕ್ಷನ್ಸ್ ಅಂದ್ರೆ ನಾನ್ ಮೆಂಬರ್ ಫಂಕ್ಷನ್ಸ್, ಆ ಕ್ಲಾಸಿಗೆ ಸಂಬಂಧಪಡಲಾರದಂತಹ ಫಂಕ್ಷನ್ಸ್ ಗಳನ್ನ ಈ ಕ್ಲಾಸಿನ ಡಾಟಾನ ಅಕ್ಸೆಸ್ ಮಾಡಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಫೀಚರ್ ಅನ್ನ ಏನ್ ಮಾಡುತ್ತೆ? ಇನ್ಹೆರಿಟ್ ಮಾಡುತ್ತೆ ಬೇರೆ ಕ್ಲಾಸ್ ನಲ್ಲಿ ಅಲಾಂಗ್ ವಿತ್ ಇಟ್ಸ್ ಓನ್ ಫೀಚರ್ಸ್. ನೆಕ್ಸ್ಟ್ ಪಾಲಿಮಾರ್ಫಿಸಮ್. ಪಾಲಿಮಾರ್ಫಿಸಮ್ ಅಂದ್ರೆ ಏನು? ಎಬಿಲಿಟಿ ಟು ಟೇಕ್ ಮೋರ್ ದೆನ್ ಒನ್ ಫಾರ್ಮ್. ನೋಡಿದ್ವಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ, ಆಪರೇಟರ್ ಓವರ್ಲೋಡಿಂಗ್, ಫಂಕ್ಷನ್ ಓವರ್ಲೋಡಿಂಗ್, ಇವೆಲ್ಲ ಏನು? ಪಾಲಿಮಾರ್ಫಿಸಮ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಮೆಸೇಜ್ ಪಾಸಿಂಗ್. ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಲ್ಲಿ ಪ್ರೋಗ್ರಾಮ್ ಅನ್ನು ಆಬ್ಜೆಕ್ಟ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ. ದೀಸ್ ಆಬ್ಜೆಕ್ಟ್ಸ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಬೈ ಯೂಸಿಂಗ್ ವಾಟ್? ಬೈ ಯೂಸಿಂಗ್ ಫಂಕ್ಷನ್ಸ್ ಡಿಫೈನ್ಡ್ ಇನ್ಸೈಡ್ ದ ಕ್ಲಾಸ್. ಆ ಫಂಕ್ಷನ್, ಈ ಕ್ಲಾಸ್ ನಲ್ಲಿ ಡಿಫೈನ್ ಮಾಡಿರೋ ಫಂಕ್ಷನ್ ಏನಿರುತ್ತಲ್ಲ, ಅದರಿಂದ ಅವು ಔಟ್ಸೈಡ್ ವರ್ಲ್ಡ್ಗೆ ಕಮ್ಯುನಿಕೇಟ್ ಮಾಡ್ತವೆ, ಮೆಸೇಜ್ ಪಾಸ್ ಮಾಡ್ತವೆ. ಓಕೆ, ಸೊ ದೀಸ್ ಫಂಕ್ಷನ್ಸ್ ಆಕ್ಟ್ ಆಸ್ ಇಂಟರ್ಫೇಸ್ ಬಿಟ್ವೀನ್ ದ ಡಾಟಾ ಅಂಡ್ ದ ಔಟ್ಸೈಡ್ ವರ್ಲ್ಡ್ ಅಂತ ಹೇಳ್ಬೋದು. ಓಕೆ ಓಕೆ ಮತ್ತೆ ಬೆನಿಫಿಟ್ಸ್ ಆಫ್ ಹೂಪ್ಸ್ ನೋಡಿದ್ವಿ, ಅಪ್ಲಿಕೇಶನ್ಸ್ ಆಫ್ ಹೂಪ್ಸ್ ನೋಡಿದ್ವಿ. ಮತ್ತೆ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಗಳಲ್ಲಿ ಎರಡು ತರ ಅಂತ ಹೇಳಿದ್ವಿ. ಒಂದು ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಇನ್ನೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಎಲ್ಲಾ ಫೀಚರ್ಸ್ ಅನ್ನು ಸಪೋರ್ಟ್ ಮಾಡುತ್ತೆ ಎಕ್ಸೆಪ್ಟ್ ಇನ್ಹೆರಿಟೆನ್ಸ್ ಅಂಡ್ ಡೈನಾಮಿಕ್ ಬೈಂಡಿಂಗ್. ಓಕೆ, this ends your first chapter. Next we will go to the second chapter. We will meet in the next session. Okay, till then, bye.